ಇದ್ರ ಸಲುವಾಗಿ ನಮಗೂ ತುಂಬಾ ಕ್ವೆಶ್ಚನ್ಸ್ ಕೂಡ ಇದೆ. ಆ ಒಂದು ಕರೆನ್ಸಿ ನೋಟ್ಸ್ ಆಗಿರ್ಬೋದು, ಅದು ಹೆಂಗೆ ಸ್ಪಿರಿಚುಯಾಲಿಟಿಗೆ ಅದು ಟರ್ನ್ ಆಯ್ತು, ವಾಟ್ ಇಸ್ ದಟ್ ನಂಬರ್ ಸ್ಟ್ಯಾಂಡ್ಸ್ ಫಾರ್, ಸೊ ಅದೆಲ್ಲ ಖಂಡಿತವಾಗ್ಲೂ ಕುತೂಹಲ ನಮಗೂ ಇದೆ. ಅದೆಲ್ಲ ಒಂದು ಫೈಲ್ ಮಾಡಿಟ್ಟಿದ್ದೀನಿ ಮೇಡಮ್. 40 ಪೇಜ್ ಫೈಲ್ ಮಾಡಿದ್ದೀನಿ ನನ್ನ ಹಾಬಿ ಟೈಮಿಂಗ್ ಅಲ್ಲಿ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೂ ಕೂಡ ಹಾಬಿ ಟೈಮಿಂಗ್ ಅಲ್ಲಿ ಹೆಂಗೆ ಅಂತಂದ್ರೆ ಈ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟ್ರಿಪಲ್ ನಂಬರ್ ಸೀರೀಸ್ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೂ ಕುತೂಹಲ ಇರುತ್ತೆ ಅದೇನು ಅಂತ. ಅದನ್ನ ತೋರಿಸ್ತೀವಿ ನಾವು ವಿಡಿಯೋ ಮಧ್ಯದಲ್ಲಿ, ನಿಮ್ಗೆ ಅದ್ರದ್ದೊಂದು ಮಾಹಿತಿನೂ ಕೊಡ್ತೀವಿ. ನಮ್ಗೆ ಅದ್ರದ್ದು ಒಂದು ಕುತೂಹಲ ಇತ್ತು. 1 2 3 4 5 ಅಪ್ ಟು 9 ಸಿಂಗಲ್ ಡಿಜಿಟ್, ಅಲ್ಲಿಂದ ಕಾಂಪೌಂಡ್ ನಂಬರ್ಸ್ 11 12 13 14 15, ಅಲ್ಲಿ 52 ವೀಕ್ಸ್ ಆಫ್ ಎ ಇಯರ್. ಹೌದು, 52 ವೀಕ್ಸ್ ಆಫ್ ಎ ಇಯರ್, 52 ನಂಬರ್ವರೆಗೂ ಒಂದು ಘಟ್ಟ ಅದು ಸಂಖ್ಯಾಶಾಸ್ತ್ರದಲ್ಲಿ. ಹೌದಾ? ಹೌದು, 52 ವಾರ, 52 ಸಂಖ್ಯೆಗಳು. ಹೌದಾ? ಬಟ್ ಇವಾಗ ಮಂಡಲ ಅಂತಂದ್ರೆ 48 ಅಂತ ಹೇಳ್ತಾರೆ. ಇವಾಗ ಸುಮ್ಮನೆ ಜ್ಯೋತಿಷ್ಯದಲ್ಲಿ ಕಾರ್ಡ್ಸ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇದೆ, ಎಷ್ಟು ಪ್ಯಾಕ್ ಇದೆ? ಓ, ಗೊತ್ತಿಲ್ಲ ಸರ್ ನನಗೆ. ಆ 52 ವಾರಗಳ, ವರ್ಷದ 52 ವಾರಗಳ ಪ್ಯಾಕೇ ಟ್ಯಾರೋ ಕಾರ್ಡ್ಸ್. ಹೌದಾ? ಓ, ಸೊ ನೀವು ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀರಾ? ಟ್ಯಾರೋ ರೀಡಿಂಗ್ ಅಲ್ಲ, ಅದು ಬೇರೆ, ಅದು ಹಾಬಿ ಅದು. ಓಕೆ, ಅದು ಹಾಗೆ ಆಯ್ತಾ. ಇಲ್ಲಿ ಅದೆಲ್ಲ ಹಳೆ ನ್ಯೂಮರಾಲಜಿ ಆಯ್ತು. ಓಕೆ, ಹಾ. ಈಗ ಅಡ್ವಾನ್ಸ್ಡ್ ನ್ಯೂಮರಾಲಜಿ 111 222 333 344, ಇದು ಸ್ಪಿರಿಚುಯಲ್ ನ್ಯೂಮರಾಲಜಿ. ಬಟ್ ಈ ಹಾಬಿಗೆ ಏನಪ್ಪಾ, ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ಸ್ ರೆಕಗ್ನಿಷನ್ ಬಂದಿದೆ. ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ನಿಮ್ಗೆ ರೆಕಗ್ನೈಸ್ ಆಗಿದೆ. ಗಿನ್ನೀಸ್ ಅಲ್ಲ ಅದು, ಜೀನಿಯಸಸ್ ವರ್ಲ್ಡ್ ರೆಕಾರ್ಡ್. ಕರೆಕ್ಷನ್, ಒಂದು ಸ್ಮಾಲ್ ಕರೆಕ್ಷನ್. ಓಕೆ, ಜೀನಿಯಸಸ್ ವರ್ಲ್ಡ್ ಕರೆಕ್ಷನ್. ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ನಿಮ್ದು ರೆಕಗ್ನಿಷನ್ ಆಗಿದೆ, ಮತ್ತೆ ಜೀನಿಯಸಸ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಆಗಿದೆ. ಸರಿ, ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಶೇರ್ ಮಾಡೋದಾದ್ರೆ, ಅಂದ್ರೆ ಆ ಟೈಮ್ ಹೆಂಗಿತ್ತು, ಅದು ಸಿಕ್ಕದಾಗ ಆಗಿದಂತ ಖುಷಿ ಆಗಿರ್ಬೋದು? ಖುಷಿ, ಬಹಳ ಸಂತೋಷ. ಯಾಕೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಯ್ತು ಅಂತ ಅನ್ಸ್ತಾ ಅವಾಗ? ರೆಸ್ಪಾನ್ಸಿಬಿಲಿಟಿ ಅನ್ನೋಕಿನ ಜನಗಳಿಗೆ ತಿಳಿಸೋಕೆ ಕಾತರ ಆತರ. ಇದು 1998ನೇ ಇಸ್ವಿನಲ್ಲಿ ಒಂದು 5 ರೂಪಾಯಿ ನೋಟ್ ಸಿಕ್ತು ನನಗೆ. 5 ರೂಪಾಯಿ ನೋಟು, ಗವರ್ಮೆಂಟ್ ಆಫ್ ಇಂಡಿಯಾದ 5 ರೂಪಾಯಿ ನೋಟು. ಅದರಲ್ಲಿ 777 ನಂಬರ್ ಅಪಿಯರ್ ಆಗಿತ್ತು. ಓಕೆ, ವಾಟ್ ಇಟ್ ಸ್ಟ್ಯಾಂಡ್ ಫಾರ್? ಏನ್ ಸಿಗ್ನಿಫಿಕೆನ್ಸ್? ಅದೇ ಅರ್ಥ ಆಗ್ಲಿಲ್ಲ. ಓ, ಇದೇನಿದೆ 777 ನಾರ್ಮಲ್ ನಂಬರ್ ಅಲ್ವಲ್ಲ ಅಂತ ಎತ್ತಿಟ್ಟೆ ಪಕ್ಕಕ್ಕೆ. ನಿಮ್ಗೆ ಅವಾಗ ಅನ್ಸ್ತಾ ಸರ್ ಅದೊಂದು ಸ್ಟ್ರೈಕ್ ಆಯ್ತು? ಅವಾಗ ಸ್ಟ್ರೈಕ್ ಆಯ್ತು. 777, ಓ ಇದು ನಂಬರ್ ನಾರ್ಮಲ್ ಅಲ್ವಲ್ಲ ಅಂತ. ಆಮೇಲೆ ಹುಡುಕ್ತಾ ಎಲ್ಲ ಸೀರೀಸು ಸಿಕ್ತು. ಆಮೇಲೆ 108 ನಮ್ಮ ಪವಿತ್ರ ಸಂಖ್ಯೆ. 108 ಯಾವ ರಿಲಿಜಿಯನ್ಗೂ ಸೇರಿದ ನಂಬರ್ ಅಲ್ಲ. 108 ಇಸ್ ಎ ಕಾಸ್ಮಿಕ್ ರೇಷಿಯೋ. ಹೌದಾ? ಅದಕ್ಕೆ 108 ಜಪ ಮಾಡಿ 108 ಅಂತ ಎಲ್ಲ ಕಡೆ ಕೇಳಿ. ಹಿಂದೂಯಿಸಂ ಅಲ್ಲಿ 108 ಇದೆ, ಬುದ್ಧಿಸಂ ಅಲ್ಲಿ 108 ಇದೆ, ಜ್ಯೋತಿಷ್ಯದಲ್ಲಿ 108 ಇದೆ. ಬಟ್ ಇಟ್ ಸ್ಟ್ಯಾಂಡ್ ಫಾರ್ ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ರೇಷಿಯೋ. ಎನರ್ಜಿ ಕಾಸ್ಮಿಕ್ ರೇಷಿಯೋ ಅಂದ್ರೆ ಏನು? ಭೂಮಿ, ಚಂದ್ರ, ಸೂರ್ಯ ಡಿಸ್ಟೆನ್ಸ್ ಒಂದು ತಗೊಂಡ್ರೆ 108 ಬರುತ್ತೆ ರೇಷಿಯೋ. ಸೂರ್ಯ, ಚಂದ್ರ, ಭೂಮಿ ಇಷ್ಟು ಡಿಸ್ಟೆನ್ಸ್ ತಗೊಂಡ್ರೆ 108 ರೇಷಿಯೋ ಬರುತ್ತೆ. ಋಷಿ ಮುನಿಗಳು, ಸನಾತನ ಋಷಿ ಮುನಿಗಳು ಆ ಕಾಲದಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ಏನ್ಶಿಯಂಟ್ ಅಸ್ಟ್ರಾನಮರ್ಸ್, ನಾಟ್ ಅಸ್ಟ್ರಾಲಜರ್ಸ್, ಅಸ್ಟ್ರಾನಮರ್ಸ್ ಕ್ಯಾಲ್ಕುಲೇಟ್ ಮಾಡಿ 108 ಅಂತ ಕಾಸ್ಮಿಕ್ ರೇಷಿಯೋ ನಂಬರ್ ಮಾಡಿ ಅದನ್ನ ದಿನನಿತ್ಯದ ಬಳಕೆಯಲ್ಲಿ ಕೊಟ್ಟಿದ್ದಾರೆ. 108 ಜಪಮಾಲೆ ಮಾಡಿ. ಹೌದು 108 ನಾಮಾವಳಿಗಳು. ಹೌದು ಹೀಗೆ ಬಂತು. 108 ಅನ್ನೋದು ಆಕ್ಚುಲಿ ಅಸ್ಟ್ರೋನಾಮಿಕಲ್ ನಂಬರ್. ಅದು ಇಟ್ ಡಸಂಟ್ ಬಿಲಾಂಗ್ ಟು ಎನಿ ರಿಲಿಜಿಯನ್. ಆದ್ರೆ ಬುದ್ಧಿಸಂ ಅಲ್ಲಿ ಬುದ್ಧ ಏನ್ ಹೇಳ್ತಾನೆ ಅಂದ್ರೆ, ಆತನ ಅನುಭವ, ಆತನ ದರ್ಶನ, ಆತ ಕಂಡುಕೊಂಡಂತ ಸತ್ಯಗಳಲ್ಲಿ ಪ್ರತಿ ಮನುಷ್ಯನಿಗೂ ಭೂಲೋಕದ ಮೇಲೆ ಹುಟ್ಟು ಬಂದ್ರೆ 108 ಥರ ದುಃಖಗಳು, ಆಸೆಗಳು ಇರ್ತಾವಂತೆ. ಬುದ್ಧ ಕ್ಯಾಲ್ಕುಲೇಟ್ ಮಾಡಿರೋದಿದು, ಬುದ್ಧ ಕಂಡುಕೊಂಡಿರೋ ಸತ್ಯ. 108 ಥರ ಆಸೆಗಳು, 108 ಡಿಸೈರ್ಸ್. 108ಗಿಂತ ಕಡಿಮೆ ಇಲ್ಲ, 108ಗಿಂತ ಜಾಸ್ತಿ ಇಲ್ಲ. ನೀವು ಇವಾಗ ಹೇಳ್ದಂಗೆ ಒಂದು ಸ್ಟ್ರೈಕ್ ಆಯ್ತು ನನ್ನ ಮೈಂಡ್ಗೆ. 108 ಆಸೆಗಳು, 108 ದುಃಖಗಳು, ಅದ್ರ ಜೊತೆ 108 ಡಿಸೀಸಸ್ ತಗೊಂಡ್ಬಂದಿದ್ದೀವಿ.
ಡಿಸೀಸಸ್ ಪ್ಲೆಂಟಿ. ಕರೆಕ್ಟ್. ಡಿಸೀಸಸ್ ಅಲ್ಲ, ಅದು ಬೇರೆ ದೊಡ್ಡ ಸಬ್ಜೆಕ್ಟ್, ಅದು ಮೆಡಿಕಲ್ ಸಬ್ಜೆಕ್ಟ್. ನಾವು ಅರ್ಹರಲ್ಲ, ನಾವು ಬರೀ ಜ್ಯೋತಿಷಿ. ಅಲ್ಲ, ಇವಾಗ ಸ್ಟ್ರೆಸ್ ಹಂಗಿರುತ್ತೆ ಸರ್. ಸ್ಟ್ರೆಸ್ ಇವಾಗ ನಾರ್ಮಲ್ ಭಾಷೆನಲ್ಲೇನೆ ಕಲೋಕಿಯಲ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ, ಆಡು ಭಾಷೆ ನಾವು ಮನೆಯಲ್ಲಿ ಮಾತಾಡೋದು, ಏನು ನಿಂದು 108 ಸಮಸ್ಯೆ, ಅದಕ್ಕೊಂದು 108 ಕಾಯಿಲೆ ಬರುತ್ತೆ, ಆತರ ಹೇಳಿ 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 ಆ ಒಂದು ನಂಬರ್ನ ನಾವ್ ಎಷ್ಟು ರೂಢಿಸ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಒಳ್ಳೇದಕ್ಕೂ ರೂಢಿಸ್ಕೊಂಡಿದೀವಿ, ದಿನನಿತ್ಯ ಮಾತುಗಳಿಗೂ ರೂಢಿಸ್ಕೊಂಡಿದೀವಿ. ಬಟ್ ನಿಮ್ಗೆ ಆ ಸೀರೀಸ್ ಸಿಗ್ತಾ ಅವಾಗ ನಿಮ್ಗೆ ಕಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತೋರಿಸಿ ಸರ್. ಕ್ಯಾಮ್ರಾಗೆ ನೋಡಿ ನೋಡಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕರೆನ್ಸಿಗಳು, 10 ರೂಪಾಯಿ ಕರೆನ್ಸಿಗಳು, 108 111, 108 222, 108 333, ಹೀಗೆ 108 ಕಾಸ್ಮಿಕ್ ರೇಷಿಯೋ. 111, 322, 333 up to 999. It's a spiritual numerology number. This is a rare currency. This is a very rare combination. ಇದಕ್ಕೆ ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದ್ದು. ಇದು ಕಲೆಕ್ಷನ್ನು ಭಾಳ ಕಷ್ಟ. ಇದು ಅಫ್ಕೋರ್ಸ್ ಸರ್, ಅಫ್ಕೋರ್ಸ್ ಭಾಳ ಕಷ್ಟ. ಇದು ಇದಕ್ಕೆ ತುಂಬಾ ಕಷ್ಟ ಇವಲ್ಲ. ಇದಕ್ಕೆ ಒಂದು ವರ್ಲ್ಡ್ ರೆಕಾರ್ಡ್ ಸಿಕ್ಕಿದ್ದು. ಇದು ಮಾಡಬೇಕು ಅಂತ ನಿಮ್ಗೆ ಹೆಂಗ ಅನ್ಸ್ತು ಸರ್? ಇಂಟ್ಯೂಷನ್ ಏನಾದ್ರು ಇತ್ತಾ? ಇಂಟ್ಯೂಷನ್. ಯಾಕೆ ಅಂದರೆ 98ನೇ ಇಸ್ವಿಲಿ ತೋರಿಸ್ತೀನಿ ರೀ, ಅದು ತೋರಿಸ್ತೀನಿ. 98ನೇ ಇಸ್ವಿಲಿ 777 5 ರೂಪಾಯಿ ನೋಟ್ ಸಿಕ್ಕಿದಾಗ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, 5 ರೂಪಾಯಿ ನೋಟು 777 1998ನೇ ಇಸ್ವಿಲಿ ಸಿಕ್ಕಿದ್ದು, ಗುರ್ತಿಟ್ಟಿದ್ದೀನಿ. ಅದಾದಮೇಲೆ 888 500 ರೂಪಾಯಿ ನೋಟು 2016ನೇ ಇಸ್ವಿಲಿ ಸಿಕ್ಕಿದ್ದು. 999 2017ನೇ ಇಸ್ವಿಲಿ ಸಿಕ್ಕಿದ್ದಿದು. ಆಮೇಲೆ ಇದು ಇಷ್ಟೇ ಅಲ್ಲ, ಇಷ್ಟು ಸಿಕ್ಕಿದ ಮೇಲೆ ಮನಸ್ಸು ಸುಮ್ಮನೆ ಇರುತ್ತಾ? ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು. ಕರೆಕ್ಟ್. ನೆಕ್ಸ್ಟ್ ಲೆವೆಲ್ ಬರೀ ಸ್ಟೆಪ್ ಹತ್ತೋದೇ ನಮ್ದು. ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹುಡುಕಾಡ್ತಿದ್ದಾಗ 111, 222, 333, 344 up to 999 ಒಂದು ಸೆಟ್ ಸಿಕ್ತು. ಅದು ಏನು ಅಪರೂಪದ್ದು ಕಾಂಬಿನೇಷನ್ನು, 108 ಜೊತೆಯಲ್ಲಿ ಸಿಕ್ತು. 108 ಜೊತೆಯಲ್ಲಿ 111 to 999 ಕಾಂಬಿನೇಷನ್ ಸಿಕ್ಕಿದಾಗ ಭಾಳ ಸಂತೋಷ ಪಟ್ಟೆ ನಾನು. ಇದು ಚಂದ್ರಶೇಖರ್ ಗುರೂಜಿ ಅವರ ರೇರ್ ಕಲೆಕ್ಷನ್. ಇದು ಭಾಳ ಸಂತೋಷ ಪಟ್ಟೆ. ಇದು ಯಾವಾಗ 1998ನೇ ಇಸ್ವಿಲಿ ಶುರುವಾಗಿದ್ದು ಈ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಇವಾಗ ಇದೇ ಒಂದು ಸಬ್ಜೆಕ್ಟ್ ಆಗಿದೆ. ಜೊತೆಗೆ ಈ 111, 322, 333 ನಂಬರ್ಸ್ ಇದೆಯಲ್ಲ, ಅದು ಏಂಜಲ್ ನಂಬರ್ಸ್ ಅಂತ. ಏಂಜಲ್, ಇದು ಬಿಬ್ಲಿಕಲ್ ರೆಫರೆನ್ಸ್ ಇದೆ. ಈ ಸಂಖ್ಯೆಗಳಿಗೆ ಬೈಬಲ್ ರೆಫರೆನ್ಸ್ ಇದೆ. ಬೈಬಲ್ ರೆಫರೆನ್ಸ್ ಇದೆ. ನಮ್ಮ ಹಿಂದೂ ವೇದಿಕಲ್ಲಿ 333ಗೆ ಭಾಳ ದೊಡ್ಡ ಅರ್ಥ ಇದೆ. ಎಲ್ಲ 3 ಅದು ದೊಡ್ಡ ಸೀರೀಸೇ ಇದೆ, ದೊಡ್ಡ ಸೀರೀಸೇ ಇದೆ. ಹಾಗೆ ಬೈಬಲಲ್ಲಿ 111, 222, 333, 344ಗೆಲ್ಲ ನೋಡಿ, ಇದು 322, ಇದು 322, ಇದು ಇದೆ ನೋಡಿ 322. ಇಲ್ಲಿ ನಾನು ಬರೆದೆ ಟೈಮ್ಸ್ ಆಫ್ ಇಂಡಿಯಾ ಅವರು, ಅವರ ರಿಸರ್ಚಲ್ಲಿ ಇಟ್ಕೊಂಡಿರುವಂಥದ್ದು 111, 222, 333, 344. ಇದಕ್ಕೆ 111ಗೆ ಇಷ್ಟು ಅರ್ಥ ಇದೆ ನೋಡಿ. 111 ನಂಬರ್ಗೆ ಇಲ್ಲಿ ಕರೆನ್ಸಿಗಳು 111 ಇದೆ, ಇಲ್ಲಿ 111 ನೋಡಿ. ಹಾಗೆ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಕುತೂಹಲ ಸ್ಟಾರ್ಟ್ ಆಗಿರುತ್ತೆ, ಈ ನಂಬರ್ಸು ಏನಕ್ಕೆ ನಿಂತ್ಕೊಳ್ಳುತ್ತೆ ಅಥವಾ ವಾಟ್ ಇಟ್ ಸ್ಟ್ಯಾಂಡ್ಸ್ ಫಾರ್. ಅಂದ್ರೆ ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಲ್ಲ, 111, 222, 333. ಸೊ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ಮತ್ತೆ ನಮಗೂ ಕೂಡ ಕುತೂಹಲ ಇದೆ. ಹಂಗಂದ್ರೆ ಏನು? ನಾವ್ ಇವಾಗ ವಿ ಆರ್ ಸ್ಪಾಟಿಂಗ್ 111 ಅಥವಾ ಫೋನ್ ನಂಬರ್ಸ್ ಆಗಿರಬಹುದು, ಗಾಡಿ ನಂಬರ್ಗಳಾಗಿರಬಹುದು. ಆಮೇಲೆ ನಾವ್ ಎಲ್ಲೇ ಇವಾಗ ಕ್ಲಾಕ್ ಅಲ್ಲಿ ಕೂಡ ನೋಡ್ತೀವಿ. ಆದ್ರೆ 1111 ನೋಡಿರ್ತೀವಿ, 111 ನೋಡಿರ್ತೀವಿ, 222 ನೋಡಿರ್ತೀವಿ. ಆತರ ನೋಡಿದಾಗ ಏನಿದು, ವಾಟ್ ಇಟ್ ಸ್ಟ್ಯಾಂಡ್ ಫಾರ್, ಏನ್ ಅದ್ರದ್ದು ಸಿಗ್ನಿಫಿಕೆನ್ಸ್, ಸೈನ್ಸ್ ಬಿಹೈಂಡ್ ಇಟ್ ಅಂತ ಇಲ್ಲಿ ಹೇಳುತ್ತೆ. ಸೈನ್ಸ್ ಬಿಹೈಂಡ್ ಇಟ್ ಅನ್ನೋಕ್ಕಿಂತ ಸ್ಪಿರಿಚುವಲ್ ಸೈನ್ಸ್ ಬಿಹೈಂಡ್ ಇಟ್ ಅಂತ ಹೇಳ್ಬಹುದು. ಓಕೆ, ಸ್ಪಿರಿಚುವಲ್ ಸೈನ್ಸ್ ಬಿಹೈಂಡ್ ಇಟ್ ಅನ್ನೋದು ನಮ್ಗೆ ಹೊಸ ವಿಷಯ ಇವತ್ತು ಗೊತ್ತಾಯ್ತು. ಸೊ ಹಾಗಾಗಿ ಗುರೂಜಿನ ಕೇಳೋಣ, ಈ ನಂಬರ್ಸ್ ಹಿಂದೆ ಇರುವಂತ ಸ್ಪಿರಿಚುವಲ್ ಸೈನ್ಸ್ ಏನು? ಇವಾಗ ಉದಾಹರಣೆಗೆ ಟೈಮ್ಸ್ ಆಫ್ ಇಂಡಿಯಾ ಅವರು ಮಾಡಿರುವಂತ ಟೆಕ್ಸ್ಟ್, ಅವರು ಅಕಲ್ಟ್ ವಿಂಗ್ ಅಲ್ಲಿ ಮಾಡಿರುವಂತ ರಿಸರ್ಚ್ ಪ್ರಕಾರ
ಇದು ಬಿಬ್ಲಿಕಲ್ ರೆಫರೆನ್ಸು ಇದೆ. ಇದು ಹಾ 111. ಹಾ ಹಾ ವೆನ್ ಯು ಸ್ಪಾಟ್ 111 ಇನ್ ಎ ಕರೆನ್ಸಿ, ಆರ್ ವೆನ್ ಯು ಸ್ಪಾಟ್ 111 ಇನ್ ಎ ಕ್ಲಾಕ್, ವೆನ್ ಯು ಸ್ಪಾಟ್ 111 ಇನ್ ಎ ವೆಹಿಕಲ್ ನಂಬರ್, ವೆನ್ ಯು ಸ್ಪಾಟ್ 3 ಸೀರೀಸ್ ನಂಬರ್. ಇದಕ್ಕೊಂದು ಉದಾಹರಣೆ 111 ಆದರೆ ಏಂಜಲ್ ನಂಬರ್. ಇಟ್ಸ್ ಅ ವೆರಿ ಪವರ್ಫುಲ್ ನಂಬರ್ ಆ್ಯಂಡ್ ಇಟ್ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ದಿ ಪೀಪಲ್ ಹೂ ಆರ್ ಗೋಯಿಂಗ್ ಟು ಗೆಟ್ ಬಿಗ್ ಅಚೀವ್ಮೆಂಟ್ಸ್. ಅಂದರೆ ಸೂಚನೆ ಅದು. ನಮ್ಮಲ್ಲಿ ಶಕುನ ಅಂತ ಏನಿತ್ತು, ಶಕುನ ಶಾಸ್ತ್ರ, ಹೌದು. ಹಾಗೆ ಇದು 111 ಈಗಿನ ಸಮಾಜದಲ್ಲಿ, ಈಗಿನ ಜೀವನ ರೀತಿಯ ಶೈಲಿಯಲ್ಲಿ ನೀವು ಸ್ಪಾಟ್ ಮಾಡಿದ್ರೆ, ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮದು ಕೆಲಸ ಸಾಧನೆ ಸಕ್ಸಸ್ ಆಗುತ್ತೆ ಅಂತ ಅರ್ಥ ಅಂತ ಸ್ಪಿರಿಚುವಲ್ ಮೀನಿಂಗ್ ಹೇಳುತ್ತೆ. ಓಕೆ, ಸ್ಪಿರಿಚುವಲ್ ಮೀನಿಂಗ್ ಹೇಳುತ್ತೆ. ಅಂದ್ರೆ ಇದು ಬರೀ 111 ಗೆ ಮಾತ್ರ ಅಲ್ಲ, ಸ್ಟ್ಯಾಂಡ್ ಆಗುತ್ತಾ? 222 ಇಲ್ಲಿದೆ ನೋಡಿ, 222 ಇದೆ. 222 ನೋಡಿದ್ರೆ ಅದು ಏನ್ ಸಿಂಬಲೈಸ್ ಮಾಡುತ್ತೆ? 222ಗೆ ಸಿಂಬಲೈಸ್ ಮಾಡುತ್ತೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ 222 ಸ್ಟ್ಯಾಂಡ್ಸ್ ಬಿ ರಿಮೈಂಡರ್ ಟು ಸೇ ಹೋಪ್ಫುಲ್. ನಂಬಿಕೆ ಕಳ್ಕೋಬೇಡ, ನಿನ್ನ ಶ್ರಮದಲ್ಲಿ, ನಿನ್ನ ಪ್ರಯತ್ನದಲ್ಲಿ ನಂಬಿಕೆ ಕಳ್ಕೋಬೇಡ ಅಂತ ಹೇಳುತ್ತೆ. ಓಕೆ, 222 ನಂಬಿಕೆ ಕಳ್ಕೋಬೇಡ ಅಂತ ಹೇಳುತ್ತೆ. ಅಂದ್ರೆ ದ್ಯುತಿ ಕೆಡಬೇಡ, ಧೈರ್ಯವಾಗಿರು ಅಂತ ಹೇಳುತ್ತೆ. ಸೂಚನೆ ಅದು. ಸೂಚನೆ. ನಂಬರ್ 3 ನೆಕ್ಸ್ಟ್ 333 ನೋಡಿದ್ರೆ 333 ಇಸ್ ಎ ವೆರಿ ಪವರ್ಫುಲ್ ನಂಬರ್. ಹೌದಾ? ಎಷ್ಟು ಪವರ್ಫುಲ್ ಅಂದರೆ, ವರ್ಷದ 12 ತಿಂಗಳಲ್ಲಿ 3ನೇ ತಿಂಗಳು 3ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ಒಂದು ಶುಭ ಗಳಿಗೆ 333 ಕಾಂಬಿನೇಷನ್. ಹೌದಾ? 3ನೇ ತಿಂಗಳು 3ನೇ ತಾರೀಕು 3 ಗಂಟೆ ಬೆಳಗಿನ 3 ಗಂಟೆಗೆ ಅದೊಂದು ಶುಭ ಗಳಿಗೆ. ಇದು ನಿಗೂಢ ಎಸೋಟೋರಿಕ್ ಸಬ್ಜೆಕ್ಟ್, ಸ್ಪಿರಿಚುವಲ್ ಸಬ್ಜೆಕ್ಟ್, ಗೊತ್ತಿರಲ್ಲ. ಹೌದು, ನಮಗೂ ಕುತೂಹಲ ಇದೆ ಇವಾಗ. ಅರ್ಥ ಆಯ್ತಾ? ಆ ಗಳಿಗೆನಲ್ಲಿ ಏನಾದರೂ ಒಂದು ಒಳ್ಳೆಯದು ಅನುಷ್ಠಾನ ಸಂಕಲ್ಪ, ಏನಾದರೂ ಒಂದು ಒಳ್ಳೆಯದು ನಿಲ್ಸ್ಕೊಂಡು ಮಾಡಿದ್ರೆ ಆಗುತ್ತೆ. ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಆಗತ್ತೆ ಅಂತ ನೀವು ಹೇಳೋದು. ಸೀಯಿಂಗ್ 333 ಈಸ್ ಆಫನ್ ಇಂಟರ್ಪ್ರೆಟ್ ಮೆಸೇಜ್ ದಟ್ ಯು ಆರ್ ಆನ್ ದಿ ರೈಟ್ ಪಾತ್. ನೀನು ಸರಿಯಾದ ದಾರಿಯಲ್ಲಿ ಇದ್ದೀಯಾ ಅಂತ ಸೂಚನೆ. ಓಕೆ, ಆಪರ್ಚುನಿಟೀಸ್ ಫಾರ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಗ್ರೋತ್. ಆಪರ್ಚುನಿಟೀಸ್ ಫಾರ್ ಪರ್ಸನಲ್ ಅಂಡ್ ಪ್ರೊಫೆಷನಲ್. ಹಾಗೆ